ಸರ್ಕಾರದಲ್ಲಿ ಒಂದೊಂದೇ ಆಚೆ ಬರ್ತಾ ಇರುವ ಹಗರಣಗಳು ಸಚಿವರ ಮೇಲೆ ಕೇಳಿ ಬರ್ತಾ ಇರುವಂತಹ ಸಾಲು ಸಾಲು ಆರೋಪಗಳಿಂದ ಕಾಂಗ್ರೆಸ್ ಹೈಕಮಾಂಡ್ ದಿಕ್ಕೆಟ್ ಹೋಗ್ಬಿಟ್ಟಿದೆ, ರೋಸ್ ಹೋಗ್ಬಿಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದಿಲ್ಲಿಯಿಂದ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಖಡಕ್ ಸಂದೇಶವೊಂದು ಬಂದಿದೆ. ಏನ್ ಸಂದೇಶ? ಇಷ್ಟು ದಿನ ಎಲ್ಲವನ್ನ ಸಹಿಸಿಕೊಂಡು ಕುಳಿತಿದ್ದಂತಹ ಹೈಕಮಾಂಡ್ ಈಗ ಸಂಪುಟ ಸರ್ಜರಿಗೆ ಕೈ ಹಾಕಿದೆ. ಬರೋಬ್ಬರಿ 15 ಸಚಿವರಿಗೆ ಸಂಪುಟದಿಂದ ಹೊರ ಹಾಕೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ ಎನ್ನಲಾಗ್ತಾ ಇದೆ. ಯಾರ ಮೇಲೆ ಯಾವ ಆರೋಪಗಳು ಬಂದಿದೆ, ಯಾರು ಯಾವ ಕೆಲಸವನ್ನ ಸರಿಯಾಗಿ ನಿಭಾಯಿಸಿಲ್ಲ, ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ ಎಂಬಂತೆ ಇರುವ ಸಚಿವರನ್ನ ಸಂಪುಟದಿಂದ ತೆಗೆದು ಹಾಕೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆಯಂತೆ. ಹೀಗಾಗಿ ಇಷ್ಟು ಆರಾಮಾಗಿ ಇದ್ದ ಸಚಿವರಿಗೆ ಢವ ಢವ ಶುರುವಾಗಿದೆ. ದಿಲ್ಲಿಯಿಂದ ಸಂಪುಟ ಸರ್ಜರಿ ಮೆಸೇಜ್ ಬರ್ತಾ ಇದ್ದಂತೆ ಸಚಿವರಿಗೆ ಟೆನ್ಷನ್ ಶುರುವಾಗೋಗ್ಬಿಟ್ಟಿದೆ. ಎಲೆಕ್ಷನ್ ಪ್ರಚಾರದಲ್ಲಿ ತೊಡಗಿದ್ದ ಸಚಿವರಿಗೆ ಶಾಕ್ ಕೊಟ್ಟಂತಾಗಿದೆ. ದಿಲ್ಲಿ ಲಿಸ್ಟ್ನಲ್ಲಿ ಭೈರತಿ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಎನ್ ರಾಜಣ್ಣ, ಮಧು ಬಂಗಾರಪ್ಪ, ಆರ್.ಬಿ. ತಿಮ್ಮಾಪುರ್, ಶಿವಾನಂದ ಪಾಟೀಲ್, ಕೆಎಚ್ ಮುನಿಯಪ್ಪ, ರಹೀಂ ಖಾನ್, ಡಿ ಸುಧಾಕರ್, ಎಂಸಿ ಸುಧಾಕರ್, ಕೆ ವೆಂಕಟೇಶ್ ಸೇರಿದಂತೆ 15 ಸಚಿವರನ್ನ ಕೈ ಬಿಡೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಅನ್ನುವಂಥ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಆದರೆ ಇದು ಸಿದ್ದು ಹಾಗೂ ಡಿಕೆಶಿಗೆ ತಮ್ಮ ಆಪ್ತರನ್ನ ಕೈ ಬಿಡುವುದಕ್ಕೆ ಇಷ್ಟ ಇಲ್ವೇ ಇಲ್ವಂತೆ. ಹೀಗಾಗಿ ಹೈಕಮಾಂಡ್ ಹಾಗೂ ತಮ್ಮ ನಡುವೆ ಹಗ್ಗ ಜಗ್ಗಾಟ ಶುರುವಾಗಿದೆ ಎನ್ನಲಾಗ್ತಾ ಇದ್ದು, 3 ಎಲೆಕ್ಷನ್ ನಲ್ಲಿ ಗೆದ್ರೆ ಉಸ್ತುವಾರಿ ಹೊತ್ತ ಸಚಿವರಿಗೆ ಉಳಿಗಾಲ ಇಲ್ಲದೆ ಇದ್ರೆ ಅವರಿಗೆ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಹೈಕಮಾಂಡ್ ಈ ನಿರ್ಧಾರದಿಂದ ಸಿಎಂ ಡಿಸಿಎಂಗೆ ಬಹಳ ಟೆನ್ಷನ್ ಆಗ್ತಾ ಇದ್ದು, ಇವರ ಜೊತೆಯಲ್ಲಿ ಸಚಿವರಿಗೂ ಕೂಡ ಟೆನ್ಷನ್ ಅನ್ನ ತಂದೊಟ್ಟಿದೆ ಹೈಕಮಾಂಡ್ನ ಈ ನಿರ್ಧಾರ. ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರದ ಈ ಒಂದು ನಿಲುವು ಅಂದ್ರೆ ಸಚಿವ ಸಂಪುಟದ ವಿಚಾರವಾಗಿ, ಸಚಿವ ಸಂಪುಟದ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಕೆಲವೊಂದಿಷ್ಟು ಜನ ಸಚಿವರಿಗೆ ಕೋಕ್ ಕೊಡಬೇಕು ಅನ್ನುವ ವಿಚಾರವಾಗಿ ಒಂದಷ್ಟು ಆಲೋಚನೆಯನ್ನ ಮಾಡಲಾಗ್ತಾ ಇತ್ತು. ಅಂದ್ರೆ ಯಾರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಸಂಪುಟದಲ್ಲಿದ್ದಾರೋ, ಯಾವುದೇ ಅಭಿವೃದ್ಧಿ ಕೆಲಸದ ಕಡೆ ಯಾರ್ಯಾರು ಗಮನ ಹರಿಸ್ತಾ ಇಲ್ವೋ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಾಡಿಗೆ ತಾವ್ ಯಾರ್ಯಾರಿದ್ದಾರೋ ಅವ್ರಿಗೆಲ್ರಿಗೂ ಕೂಡ ಶಾಕ್ ಕೊಡೋದಕ್ಕೆ ಒಂದು ಕಡೆ ಒಂದು ಲೀಸ್ಟ್ ಅನ್ನ ಮಾಡ್ಕೊಳ್ಳಲಾಗಿದೆ. ಸೊ ಈ ಲೀಸ್ಟ್ ನಲ್ಲಿ ಭೈರತಿ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಎನ್ ರಾಜಣ್ಣ, ಮಧು ಬಂಗಾರಪ್ಪ, ಆರ್.ಬಿ. ತಿಮ್ಮಾಪುರ, ಶಿವಾನಂದ ಪಾಟೀಲ್, ಕೆಎಚ್ ಮುನಿಯಪ್ಪ, ರಹೀಂ ಖಾನ್, ಡಿ ಸುಧಾಕರ್, ಎಂಸಿ ಸುಧಾಕರ್, ಕೆ ವೆಂಕಟೇಶ್ ಸೇರಿ 15 ಸಚಿವರನ್ನ ಕೈ ಬಿಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆಯಂತೆ. ಹಾಗಾದ್ರೆ ಈ ಎಲ್ಲಾ ಸಚಿವರು ಕೂಡ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ವಂತ ಅಂದ್ರೆ ಪ್ರಮುಖವಾಗಿ ಈ ಬಾರಿಯ ಕಾಂಗ್ರೆಸ್ ಸರ್ಕಾರದ ಏಕೈಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಈಗಾಗಲೇ ಸಿಕ್ಕಿರುವಂತ ಒಂದು ಅವಕಾಶವನ್ನ ಎಲ್ಲಾ ಸಚಿವರುಗಳು ಕೂಡ ಸದುಪಯೋಗ ಪಡೆದುಕೊಳ್ಬೇಕಾಗತ್ತೆ. ಭೈರತಿ ಸುರೇಶ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಎನ್ ರಾಜಣ್ಣ ಹಿಂಗೆ ಹೆಸರು ಕೇಳಿದ ಮಟ್ಟಿಗೆ ಕೆಲವೊಂದಿಷ್ಟು ಜನ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರವಾಗಿ ಮಾತನಾಡ್ತಿಲ್ಲ, ಕೇವಲ